ಅದೆಲ್ಲ ಸುಮ್ನೆ ತಮಾಷೆ ಕಣೋ. ಅವಳು ಹಾಗೆ ತಮಾಷೆಗೆ ಏನೇನೋ ಹೇಳ್ತಿರ್ತಾಳೆ. ನೀನ್ ಅವಳ ಮಾತನ್ನ ಸೀರಿಯಸ್ ಆಗಿ ತಗೋಬೇಡ. ಅಮ್ಮ ನನ್ನ ಲವ್ ಮಾಡ್ತಿದ್ದೀರಾ? ತುಂಬಾ ತುಂಬಾ ಅಂದ್ರೆ ತುಂಬಾ ಲವ್ ಮಾಡ್ತಿದ್ದಾಳೆ. ಮತ್ತೆ ನಾನು ಅಮ್ಮನ ಹತ್ರನೇ ಹೋಗ್ಲಾ? ಬೇಡ ಕಂದ, ಈಗ ಹೋಗ್ಬೇಡ. ಯಾಕೆ ಹೋಗ್ಬಾರ್ದು? ಅದು ಅಮ್ಮನಿಗೆ ತುಂಬಾ ಸುಸ್ತಾಗಿದೆ. ದಿನೋ ಪೂರ್ತಿ ನೀನು ಅದ್ ಕೊಡು ಇದ್ ಕೊಡು ಅಂತ ಕಾಡ್ತಿರ್ತೀಯ ಅಲ್ವಾ, ಅದಕ್ಕೆ ನಿನ್ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾಳೆ ಅಷ್ಟೇ. ನಾನೇನು ಕೇಳಲ್ಲ, ಸುಮ್ಮನೆ ಇರ್ತೀನಿ. ಅಮ್ಮನ ಹತ್ರ ಹೋಗ್ತೀನಪ್ಪ. ಅಪ್ಪ ಹೆಗಲ ಮೇಲೆ ಕೂರಿಸ್ಕೊಂಡು ಪ್ರಪಂಚನೇ ತೋರಿಸ್ತಾನೆ. ಆದ್ರೂ ಮಕ್ಕಳಿಗೆ ಅಮ್ಮನ ಮಡಲೇ ಪ್ರಪಂಚ. ಅಪ್ಪ ನಾನು ಅಮ್ಮನ ಹತ್ರ ಹೋಗ್ಲಾ? ಮಗು ಅಮ್ಮ ಅಮ್ಮ ಅಂತ ಹಂಬಲಿಸ್ತಾ ಇದೆ, ಆದ್ರೆ ತಾಯಿ ಹತ್ರ ಹೋಗಕ್ಕಾಗ್ತಿಲ್ಲ. ಎಂತ ವಿಚಿತ್ರ ಸಂದರ್ಭ ಇದು. ಒಂದ್ ನಿಮಿಷ ಇರು. ಹಲೋ ಸರ್, ರಾಯ್ ಅಂಡ್ ಕಂಪ್ನಿಯಿಂದ ಬಂದಿದ್ದಾರೆ. ಅರ್ಜೆಂಟ್ ನಿಮ್ಮನ್ನು ಮೀಟ್ ಮಾಡ್ಬೇಕಂತೆ. ಓ ಹೌದಾ, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸರ್, ಏನೋ ಎಮರ್ಜೆನ್ಸಿ ಅಂತೆ, ನಿಮ್ಮನ್ನು ಮೀಟ್ ಮಾಡಲೇಬೇಕಂತೆ. ಸರಿ, ನಾನು ಬರ್ತೀನಿ. ಓಕೆ ಸರ್. ಸೇವಂತಿ ಇರೋ ಪರಿಸ್ಥಿತಿಲಿ ಮಗುನ ಹೇಗ್ ಬಿಟ್ಟು ಹೋಗ್ಲಿ? ಸೇವಂತಿ ಕೈಲಿ ಮಗುನ ಕೊಡ್ಬೇಡಿ ಅಂತ ಎಷ್ಟೇ ಹೇಳಿದ್ರು ಮನೆಯವರು ಕೊಟ್ಬಿಡ್ತಾರೆ. ನಾನು ಬರೋ ಅಷ್ಟರಲ್ಲಿ ನಮ್ಮ ಕೃಷ್ಣನ್ಗೆ ಏನಾದ್ರೂ ಆಗ್ಬಿಟ್ರೆ ಬೇಡ ಬೇಡ, ಮಗುನ ನನ್ನ ಜೊತೆನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಕೃಷ್ಣ, ಈಗ ನಿನಗೆ ಬಟ್ಟೆ ಹಾಕಿ ಚೆನ್ನಾಗಿ ರೆಡಿ ಮಾಡ್ತೀನಿ. ನೀನು ಅಪ್ಪನ ಆಫೀಸ್ ನೋಡಿದ್ಯಾ? ಇಲ್ಲ. ಹಾಗಾದ್ರೆ ನಾನಿವತ್ ನಿನ್ಗೆ ಪಪ್ಪನ ಆಫೀಸ್ ತೋರಿಸ್ತೀನಿ, ಓಕೆನಾ? ಓಕೆ. ಪಪ್ಪ ಊಟ? ದಾರಿಲ್ ಹೋಗ್ತಾ ಬಿಸಿ ಬಿಸಿ ಮಸಾಲೆ ದೋಸೆ ಕೊಡಿಸ್ತೀನಿ. ಬೇಡ, ನಾನು ಅಮ್ಮ ಮಾಡಿರೋದೇ ಊಟ ಬೇಕು. ಹೇಳದ್ನಲ್ಲ ಕಂದ, ಅಮ್ಮನ್ಗೆ ರೆಸ್ಟ್ ಬೇಕು. ಅಯ್ಯೋ, ನಮ್ ಕೃಷ್ಣನ್ಗೆ ಬೇಜಾರಾಯ್ತಾ? ನಮ್ ಕೃಷ್ಣ ಜಾಣ ಮರಿ ಅಲ್ವಾ? ಜಾಣ ಮರಿ ಅಲ್ವಾ? ಕೋಣ ಮರಿನಾ? ಇಲ್ಲ, ನಾನ್ ಜಾನಮರಿ. ಹಾಗಾದ್ರೆ ಬೇಜಾರು ಮಾಡ್ಕೋಬಾರ್ದು. ಇಲ್ಲಿ ನಗು. ನಗಲ್ಲ. ನಗಲ್ವಾ? ನಗಲ್ವಾ 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 ನಗಲ್ವಾ? ಹೀಗೆ ಹೇಳು. ಬರ್ತಿದ್ದಾನೆ ಬರ್ತಿದ್ದಾನೆ ಬರ್ತಿದ್ದಾನೆ. ಬರ್ತೀನಿ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸರಿ ಸರ್, ಮಗನ್ ಕಳಿಸಿ. ಇಲ್ಲ, ಅವನು ನನ್ನ ಜೊತೆ ಆಫೀಸಿಗೆ ಬರ್ತಾನೆ. ನಿಮ್ ಜೊತೆ ಆಫೀಸಿಗ? ಯಾಕೆ? ಅದು ಸುಮ್ಮನೆ. ಸರ್, ಕೆಲಸ ಮಾಡೋ ಜಾಗಕ್ಕೆ ಯಾಕೆ ಕರ್ಕೊಂಡು ಹೋಗ್ತೀರಾ? ಪಾಪ ಅವನಿನ್ನೂ ಏನು ತಿಂದೂ ಇಲ್ಲ. ಪರವಾಗಿಲ್ಲ, ನಾನು ಹೊರಗಡೆ ತಿನ್ನಿಸ್ತೀನಿ. ಸರ್, ಹೊರಗಡೆ ಫುಡ್ ತಿಂದ್ರೆ ಅವನ ಹೊಟ್ಟೆ ಹಾಳಾಗುತ್ತೆ. ಇಲ್ಲಿದ್ರೆ ಅವನ ಜೀವನೇ ಹೋಗುತ್ತೆ. ಏನಂದ್ರಿ? ಪರವಾಗಿಲ್ಲ ಬಿಡು, ಒಂದಿನ ತಿಂದ್ರೆ ಏನೂ ಆಗಲ್ಲ. ಅವನ್ಗೆ ಹೊರಗಡೆ ಊಟ ಸೆಟ್ ಆಗಲ್ಲ. ಸುಮ್ನೆ ಇಲ್ಲಿ ಬಿಟ್ಟು ಹೋಗಿ. ಬೇಡ ಸೇವಂತಿ, ಸುಮ್ಮನೆ ನನ್ನ ಕೋಪ ಬರ್ಸ್ಬೇಡ. ನನ್ನ ಪಾಡಿಗೆ ನನ್ನ ಹೋಗಕ್ ಬಿಡು. ಏನ್ ಸರ್ ನಿಮ್ ಮಾತಿನ ಅರ್ಥ? ಮಗುಗೆ ನಾನೇನಾದ್ರೂ ಮಾಡ್ಬಿಡ್ತೀನಿ ಅಂತ ತಾನೆ ನೀವು ಅವನ್ನ ಕರ್ಕೊಂಡು ಹೊರಟಿರೋದು? ಗೊತ್ತಿದ್ದು ಯಾಕೆ ಕೇಳ್ತಾ ಇದೀಯಾ? ಹಾಗೆಲ್ಲ ಏನು ಮಾಡಲ್ಲ ಸರ್. ದಯವಿಟ್ಟು ಮಗುನ ಇಲ್ಲೇ ಬಿಟ್ಟು ಹೋಗಿ. ಹೇಗ್ ನಂಬೋದ್ ನಿನ್ನ? ನಿಮಿಷಕ್ಕೊಂದೊಂದ್ ತರ ಇರ್ತೀಯ ನೀನು.
ಯಾವಾಗ ಹೇಗಿರ್ತೀಯ ಅಂತ ನನಗೆ ಗೊತ್ತಿಲ್ಲ. ನೋಡು, ಸುಮ್ಮನೆ ನನ್ಗೆ ತಲೆ ತಿನ್ಬೇಡ. ದಾರಿ ಬಿಡು ಬಾ ಕೃಷ್ಣ. ಮಗುನ ಯಾಕೆ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ಯಾ? ಮನೇಲಿ ಯಾರು ನೋಡ್ಕೊಳ್ಳೋದಕ್ಕೆ ಇಲ್ವೇ ಇಲ್ಲ ಅನ್ನೋ ತರ. ಯಾರಿದಾರಪ್ಪ? ಪೂಜಾ ಮನೇಲಿಲ್ಲ, ಅಜ್ಜಿಗೆ ವಯಸ್ಸಾಗಿದೆ, ಇನ್ನು ನೋಡ್ಕೊಳಕ್ಕಾಗಲ್ಲ. ಇನ್ನು ಅಶ್ವಿನು ಅವ್ನ್ ಕ್ಯಾಟ್ರಿಂಗು ಅದು ಇದು ಅಂತ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾನೆ. ಮೀರಾ ಇದ್ದಾಳಲ್ಲ, ಅವಳು ನೋಡ್ಕೊಳ್ತಾಳೆ. ನೋಡ್ಕೊಂಡ್ಲಲ್ಲಪ್ಪ ಚೆನ್ನಾಗಿ. ಮಗು ಸೇವಂತಿ ಹತ್ರ ಹೋಗ್ಬಾರ್ದು ಅಂತ ಅಷ್ಟು ಹೇಳಿದ್ರು ಮೀರಾ ಕೈಯಿಂದ ತಪ್ಪಿಸ್ಕೊಂಡು ಮಗು ಸೇವಂತಿ ಹತ್ರ ಹೇಗ್ ಹೋಯ್ತು? ಸಾರಿ ಅರ್ಜುನ್, ಅದು ಅಜ್ಜಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಆ ಶಾಕ್ ನಡುವೆ ಅವ್ನು ನೋಡೋದ, ನಾವು ಅವನನ್ನು ಗಮನಿಸ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಮಗುಗೇನಾದ್ರೂ ಆಯ್ತು ಅಂತಂದ್ರೆ ಈ ಸಾರಿ ಕೆಲ್ಸಕ್ಕೆ ಬರುತ್ತಾ ಕಾರಣ? ಜವಾಬ್ದಾರಿ ತಗೊಂಡ್ಮೇಲೆ ಕರೆಕ್ಟಾಗಿ ನೋಡ್ಕೋಬೇಕು. ಆಗಲ್ಲ ಅಂದ್ರೆ ಮಗು ಯಾವತ್ತೂ ತಂದೆಗೆ ಭಾರ ಆಗಲ್ಲ. ಸಾರಿ ಕೃಷ್ಣ, ಇಲ್ಲೇ ಇರು ಬಂದೆ. ಐ ಆಮ್ ಸಾರಿ ಸೇವಂತಿ. ನಾನಷ್ಟು ಸ್ಟ್ರಿಕ್ಟ್ ಆಗಿ ನಡ್ಕೊಳ್ಳಿಲ್ಲ ಅಂದ್ರೆ ನೀನ್ ನಮ್ಮ ಮಗುಗೆ ಎಲ್ಲಿ ತೊಂದರೆ ಮಾಡ್ಬಿಡ್ತೀಯೋ ಅಂತ ಭಯ ಆಗ್ತಿದೆ ನನಗೆ. ಅದಕ್ಕೆ ನಾನು ಹೀಗೆ ರೂಢಾಗಿ ನಡ್ಕೋತಾ ಇದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಡಿ ಕೃಷ್ಣ. ಕರ್ಣಭಾವ ಹೇಳ್ತಾ ಇದ್ರು ನೀನು ದೆವ್ವಾಗಿ ಮನೆಗ್ ಬಂದಿದ್ಯಾ ಅಂತ. ನಿಜನೇನೆ, ಬಂದವಳು ಬಂದೆ. ಯಾಕೆ ಈ ರೀತಿ ನನ್ನನ್ನು ಕಾಡ್ತಿದ್ಯಾ? ನಾನು ನಿನಗೇನ್ ತೊಂದರೆ ಮಾಡಿದ್ದೀನಿ? ಯಾಕೆ ಈ ರೀತಿ ನನ್ನನ್ನ ಹೆಜ್ಜೆ ಹೆಜ್ಜೆಗೂ ಗೋಳು ಹೆಕ್ಕೋತಾ ಇದೀಯಾ? ನಿನಗೆ ನನ್ ಮೇಲೆ ಕೋಪ ಇದ್ರೆ ನನಗ್ ಶಿಕ್ಷೆ ಕೊಡು. ದಯವಿಟ್ಟು ನನ್ನ ಮಗುಗ್ ಮಾತ್ರ ಏನು ಮಾಡಬೇಡ. ನನ್ನ ಕೈಯಿಂದ ಅಂತೂ ನನ್ನ ಮಗುಗ್ ತೊಂದರೆ ಆಗೋ ಹಾಗೆ ದಯವಿಟ್ಟು ಮಾಡಬೇಡ. ಬೇಕಿದ್ರೆ ನನ್ನ ಪ್ರಾಣ ತಗೋ.